ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಚಿನ್ನ ಮರಿ ಹೀಗೆ ಒದ್ದಾಡ್ತಿರೋದನ್ನ ನೋಡೋಕ್ಕಾಗ್ತಿಲ್ಲ. ಆದ್ರೆ ಏನ್ ಮಾಡೋದು, ಸಹಿಸ್ಲೇಬೇಕು, ಅವ್ರು ಅನುಭವಿಸ್ಲೇಬೇಕು. ಸದ್ಯ ಇವತ್ತಾದ್ರೂ ಇವರು ಅವ್ರ ಅಮ್ಮನ್ ಕೇಳದೆ ಅಡುಗೆ ಮಾಡ್ತಾರೇನೋ, ನಮ್ಮ ಮನೆ ಕಡೆ ಗಮನ ಹರಿಸ್ತಾರೆ. ನನಗೆ ಮಿಸ್ ಮಾಡ್ಕೋತಾರ, ಅಷ್ಟು ಸಾಕು. ನೋ 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 ನೋ. ಏ ಜಯಂತ, ದಡ್ಡ ಕಣೋ ನೀನು, ಇದನ್ನೇ ಮಿಸ್ ಮಾಡ್ಬಿಟ್ರೆ. ಓಹ್, ಸತ್ಯ ಇದು ವರ್ಕ್ ಆಗ್ತದೆ. ಬೆಂಕಿ, ಈ ಅಂಗಡಿಲಿ ಒಡವೆಗಳು ತುಂಬಾ ಚೆನ್ನಾಗಿರತ್ತೆ. ಇಲ್ಲೇ ಹೋಗಣ್ವಾ? ಬಾ. ಸರ್ ನಮಸ್ಕಾರ. ನಮಸ್ಕಾರ. ಕಾಲ್ ಗೆಜ್ಜೆ ಇದೆಯಾ? ಇದೆ ಮೇಡಮ್. ಇದು ಚೆನ್ನಾಗಿದ್ಯಾ? ಇದು ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ ವೆಂಕಿ? ನಡೀತಾ ಇದ್ರೆ ಇದ್ರಲ್ಲಿ ಶಬ್ದ ಬರುತ್ತೆ. ಆಯ್ತು, ಇಷ್ಟ ಆಯ್ತು ಅಲ್ವಾ? ಸರಿ, ಇದನ್ನೇ ಪ್ಯಾಕ್ ಮಾಡಿ. ಓಕೆ ಮೇಡಮ್. ಹಾ ಸರ್, ಎಷ್ಟಾಯ್ತಿದು? 2,500 ಮೇಡಮ್. ಹೌದಾ? 2,500 ಅಂತೆ. ಪರವಾಗಿಲ್ಲ, ಕೊಡು, ನನ್ನ ಹತ್ರ ಇದೆ. ಸರ್ ತಗೊಳ್ಳಿ ಸರ್, ಬಿಲ್ ಮಾಡಿಬಿಡಿ. ಬೆಂಕಿ, ನಿನಗೆ ನಿಜವಾಗ್ಲೂ ಗೆಜ್ಜೆ ಇಷ್ಟ ಆಯ್ತು ತಾನೇ? ಹೌದು, ನನ್ಗೊಂದು ಅನುಮಾನ. ಇದು ಶಿವ ತಂಗಿಗೇನಾ? ಆಯ್ತು, ತಗೋ. ಬೆಂಕಿ, ನಾನ್ ಮನೆಗೆ ಹೋಗ್ತೀನಿ, ನೀನ್ ಅಂಗಡಿಗೆ ಹೋಗು. ಇದು ಬೇಡ್ವಾ? ಸರಿ, ಹೋಗ್ಬಿಡ್ಬಾ. ಬಾಯ್. ಈ ಶಿವ ಯಾರು, ಶಿವನ್ ತಂಗಿ ಯಾರು ಒಂದು ಗೊತ್ತಾಗ್ತಾ ಇಲ್ಲ. ಶಿವನ್ ತಂಗಿ ಯಾರು ಅಂತ ತಿಳ್ಕೋಬೇಕಲ್ಲ.
ಮೇಡಮ್ರೆ, ನಿಮ್ಗೆ ಇರೋ ಆಫೀಸರ್ ಪರಿಚಯ ಇಲ್ಲ, ನಿಮ್ ಯಾವ ತರ ಮಾತಾಡಿದ್ರಿಯಾ? ಇಲ್ಲ. ಒಂದ್ ನಿಮಿಷ ನೀವ್ ಒಳಗಿರಿ, ನಾನು ಬರ್ತೀನಿ. ಹಲೋ ಹಲೋ ಅಕ್ಕ, ನಾನ್ ಕಣೆ ಜಾನ್ವಿ. ಇದ್ಯಾವುದೇ ಹೊಸ ನಂಬರು? ಅಯ್ಯೋ, ನಮ್ಮ ಮನೇಲಿ ಅದೇನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಯಾವ್ದ್ರಲ್ಲೂ ನೆಟ್ವರ್ಕ್ ಸಿಗ್ತಿಲ್ಲ ಕಣೆ, ಅದಕ್ಕೆ ಲ್ಯಾಂಡ್ಲೈನ್ ಇಂದ ಮಾಡ್ತಾ ಇದ್ದೀನಿ. ಸರಿ, ಹೇಗಿದ್ಯಾ? ತಿಂಡಿ ಆಯ್ತಾ? ಹಾ ಕಣೆ, ನಂದಾಯ್ತು. ನೀನೆಲ್ಲಿದ್ಯಾ? ಆಫೀಸಾ? ಇಲ್ಲ ಜಾನು, ಕೆಲ್ಸದ ಮೇಲೆ ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಬಂದಿದ್ದೀನಿ. ಓ ಸರಿ ಸರಿ. ಮತ್ತೆ ಅಕ್ಕ, ಆ ಜವರೇಗೌಡ್ರ ಮಗ ಮತ್ತೆ ನಿನ್ ಹಿಂದಿಂದನೇ ಬರ್ತಾ ಇದ್ದಾನಾ? ಇಷ್ಟು ದಿನ ಹಿಂದೆ ಬರ್ತಿದ್ದ, ಈಗ ಜೊತೆಲೇ ಬಂದಿದ್ದಾನೆ. ಹಾ, ಜೊತೆ ಇಲ್ಲ? ಹೌದು ಜಾನು, ಸಿಂಚನ ತಂದೆ ಅವ್ರ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾಗಿತ್ತು, ಅದಕ್ಕೆ ಅವನ ಜೊತೆನೆ ಬರೋ ಹೋಗಾಯ್ತು. ಏನಕ್ಕ ನೀನು ಬರಕ್ಕಾಗಲ್ಲ ಅಂತ ಹೇಳ್ಬೇಕು ತಾನೆ? ನನಗೇನು ಅವನ ಜೊತೆ ಬರೋಕ್ಕೆ ಇಷ್ಟ ಇದೆ ಅನ್ಕೊಂಡಿದ್ಯಾ? ನಮ್ಮ ಬಾಸ್ ಇದಾರಲ್ಲ, ಅವರಿಂದಾನೇ ಹೀಗಾಗಿದ್ದು. ನೀನು ಬೇರೆ ಸರಿಯಾದ ಟೈಮಿಗೆ ಫೋನ್ ಮಾಡ್ತೀಯಾ? ನೀನು ಯಾವಾಗ ಫೋನ್ ಮಾಡಿದ್ರು ಅವ್ನು ನನ್ನ ಜೊತೆನೇ ಇರ್ತಾನೆ. ನನಗಿಂತ ಜಾಸ್ತಿ ನೀನೇ ಫೋನಲ್ಲಿ ಅವನಿಗೆ ಬೈದ್ಬಿಡ್ತೀಯಾ ಅನ್ಸುತ್ತೆ. ಸರಿಯಾಗಿ ಹೇಳ್ದೆ ನೀನು. ಇವನು ನಾವ್ ಅನ್ಕೊಂಡ್ ಹಾಗಲ್ಲ, ಏನ್ ನಾಟಕ ಗೊತ್ತಾ? ಆಕ್ಟಿಂಗ್ ಮಾಸ್ಟ್ರು. ಏನ್ ಆಕ್ಟ್ ಮಾಡ್ತಾನೆ, ಅಬ್ಬಬ್ಬಬ್ಬ, ಇಡೀ ಕರ್ನಾಟಕನೇ ಕುಣಿಸ್ಬಿಡ್ತಾನೆ. ಓಹೋ, ಹಾಗಿದ್ರೆ ದೊಡ್ಡ ಡೌರಾಜ ಅನ್ನೋ. ಮೊಬೈಲ್ ನೆಟ್ವರ್ಕ್ ಅಲ್ಲಿ ಇವ್ರು ಮಾತಾಡದೇ ಇರ್ಲಿ ಅಂತ ನೆಟ್ವರ್ಕ್ ಡೌನ್ ಮಾಡಿ ಅಷ್ಟು ಕಷ್ಟಪಟ್ರೆ ಲ್ಯಾಂಡ್ ಲೈನ್ ಅಲ್ಲಿ ಮಾತಾಡೋ ಹಾಗಾಗಿದೆ. ಏನು ಅಷ್ಟೊಂದು ನಿಮಗೆ ನಗ್ನಗ್ತಾ ಮಾತಾಡೋಕಿರೋದು ಅವ್ರ ಜೊತೆ ಅಂತ? ಅಕ್ಕ, ಅವ್ನು ಹೀಗೆ ಆಡ್ತಿದ್ರೆ ಸಂತೋಷ್ ಅಣ್ಣಂಗೆ ಹರೀಶ್ ಅಣ್ಣಂಗೆ ಹೇಳು, ಅವ್ರು ಮಾತಾಡ್ತಾರೆ, ಅವಾಗ ಅವನಿಗೆ ಸರಿಯಾಗಿ ಬುದ್ಧಿ ಬರುತ್ತೆ. ನಾನು ಇದನ್ನೆಲ್ಲ ಮನೇಲಿ ಹೇಳೋಕ್ಕಾಗಲ್ಲ. ನಾನೇನಾದರೂ ಹೀಗೆ ಹೇಳ್ಬಿಟ್ರೆ ನೀನು ಕೆಲ್ಸಕ್ಕೆ ಹೋದ್ರೆ ತಾನೇ ಇದೆಲ್ಲ ಆಗ್ತಿರೋದು, ಮನೇಲೇ ಕೂತ್ಕೋ ಅಂತ ಹೇಳ್ಬಿಡ್ತಾರೆ. ನಾನು ಈ ಪರಿಸ್ಥಿತಿನಲ್ಲಿ ಕೆಲಸ ಬಿಡೋಕ್ಕಾಗಲ್ಲ. ಖುಷಿ ಟ್ರೀಟ್ಮೆಂಟ್ ಈಗಷ್ಟೇ ಶುರುವಾಗಿದೆ. ಅದು ಸರಿನೇ ಅನ್ನು, ಅವ್ರಿಗೆ ಬೇಡ ಬಿಡು. ಅವನೇನಾದ್ರು ಮತ್ತೆ ತೊಂದರೆ ಕೊಟ್ರೆ ನಮ್ಮ ಯಜಮಾನ್ರಿಗೆ ಹೇಳ್ತೀನಿ, ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಅಯ್ಯೋ, ಈಗಾಗಲೇ ಗೌಡ್ರಿಗೆ ಹೇಳಿ ಆಗಿದ್ ಎಡವಟ್ ಸಾಕು. ಈಗ ಜಯಂತ್ ಅವ್ರಿಗೆ ಹೇಳಿದ್ರೆ ಇದಿನ್ನ ದೊಡ್ಡ ವಿಷಯ ಆಗ್ಬಿಡುತ್ತೆ. ಬೇಡಪ್ಪ. ಅಕ್ಕ, ಏ ಅಕ್ಕ, ಏನಾಯ್ತೆ? ಸರಿ ಸರಿ, ಹೇಳ್ತೀನಿ. ಸರಿ ಸರಿ. ಮೇಡಮ್ರೆ, ಕರಿತವ್ರೆ, ಬನ್ನಿ. ಸರಿ, ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಓಕೆ ಕಣೆ, ಬಾಯ್. ಬಾಯ್. ಯಾರು ಮೇಡಮ್ರೆ ಫೋನಲ್ಲಿ? ಅದು ನಿನಗೆ ಯಾಕೆ? ಹಂಗೆ ಸುಮ್ಮನೆ ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೇ, ತಪ್ಪು ತಿಳ್ಕೊಬಿಡಿ. ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.